ವೆಲ್ಕಮ್ ಬ್ಯಾಕ್ ಗೈಸ್. ರೀಸೆಂಟ್ ಆಗಿ AIML, AI ಡೇಟಾ ಸೈನ್ಸ್ ಅಂಡ್ ಸೈಬರ್ ಸೆಕ್ಯೂರಿಟಿ ಈ ತರ CS ಅಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಜನ ಆದಷ್ಟು ಬೇಗ ಜಾಬ್ಸ್ ತಗೋಬಿಡ್ಬೋದು ಅಂತ ಈ ಬ್ರಾಂಚಸ್ ನ ಆಪ್ಟ್ ಮಾಡ್ತಿದ್ದಾರೆ. ಅಂಡ್ ಇನ್ ಸ್ವಲ್ಪ ಜನ CSE ಸಿಗ್ಲಿಲ್ಲ ಅಂದ ತಕ್ಷಣ ಈ ತರ ಬ್ರಾಂಚಸ್ ಗೆ ಆಪ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಈ ತರ CS ಸ್ಪೆಷಲೈಸೇಷನ್ ಕೋರ್ಸಸ್ ನ ಅಥವಾ ಬ್ರಾಂಚಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂಡ್ ಆ ಪ್ರಾಬ್ಲಮ್ಸ್ ನ ನೀವ್ ಹೇಗೆ ಓವರ್ಕಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾತಾಡ್ತಾ ಇರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಈ ತರ ವಿಡಿಯೋಸ್ ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅಷ್ಟೇನೆ. ಅಂಡ್ ಈ CSE ಸ್ಪೆಷಲೈಸೇಷನ್ ಬ್ರಾಂಚಸ್ ನ ನಾನ್ ಏನಕ್ಕೆ ಪ್ರಿಫರ್ ಮಾಡಲ್ಲ ಅನ್ನೋದಕ್ಕೆ 2 ರೀಸನ್ಸ್ ಇದೆ ಆಯ್ತಾ. ಫಸ್ಟ್ ಥಿಂಗ್ ಬಂದು ನೀವು AIML ಅಥವಾ AI ಡೇಟಾ ಸೈನ್ಸ್ ಈ ತರ ಲೈಕ್ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ಸ್ ನ ತಗೋಬಿಟ್ರೆ ಆಲ್ರೆಡಿ ನೀವು ನಿಮ್ ನೀಶ್ ನ ನೀವು ನ್ಯಾರೋ ಮಾಡ್ಬಿಟ್ಟಿರ್ತೀರಾ. ನೀಶ್ ಇನ್ ದ ಸೆನ್ಸ್ ಇವಾಗ ಕಂಪ್ಯೂಟರ್ ಸೈನ್ಸ್ ಅವರು ಲೈಕ್ ಕಂಪ್ಲೀಟ್ ಪಿಕ್ಚರ್ ನ ಓದ್ತಿದ್ರೆ ಅದರಲ್ಲಿ ಒಂದು ಸಬ್ಜೆಕ್ಟ್ ಬಂದು AIML ಇರುತ್ತೆ. ಸೊ ನೀವು AIML ನೇ ಒಂದು ಬ್ರಾಂಚ್ ಆಗಿ ತಗೊಳ್ತಿರೋದ್ರಿಂದ ನೀವು ನಿಮ್ ನೀಶ್ ನ ನೀವು ತುಂಬಾನೇ ನ್ಯಾರೋ ಮಾಡ್ಕೋತಿರ್ತೀರಾ. ಸೊ ದಿಸ್ ಇಸ್ ಒನ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್ ಏನಂತಂದ್ರೆ ರೀಸೆಂಟ್ ಆಗಿ AIML ಬೂಮ್ ಅಲ್ಲಿ ಇದೆ ಅಂತ ಹೇಳಿ ಅಂಡ್ CS ಗೆ ಡಿಮ್ಯಾಂಡ್ ತುಂಬಾನೇ ಜಾಸ್ತಿ ಆಯ್ತು ಅಂತ ಹೇಳಿ ಈ CS ಸ್ಪೆಷಲೈಸೇಷನ್ ಬ್ರಾಂಚಸ್ ನ ಸ್ಟಾರ್ಟ್ ಮಾಡ್ಬಿಟ್ರು. ಅಂಡ್ ಟೀಚರ್ಸ್ ನ ಸ್ವಲ್ಪ ಜನ ಇಂಟೇಕ್ ಮಾಡಿದ್ರೆ ಇನ್ ಸ್ವಲ್ಪ ಜನ ಟೀಚರ್ಸ್ ನ ಲೈಕ್ ನಾರ್ಮಲ್ CSE ಗೆ ಯಾರು ಟೀಚ್ ಮಾಡ್ತಿದ್ರು ಅವ್ರ ಸ್ಪೆಷಲೈಸೇಷನ್ ಯಾವುದೇ ಇರ್ಲಿ ಈ ತರ AIML ಗೆ ನೀವು ಟೀಚ್ ಮಾಡ್ಬೇಕು ಅಂತ ಹೇಳಿ ಡೆಸಿಗ್ನೇಟ್ ಮಾಡ್ಬಿಟ್ಬಿಟ್ರು. ಸೊ ಅಲ್ಲಿ ಟೀಚರ್ಸ್ ಕೂಡ ಹೆಲ್ಪ್ಲೆಸ್ ಆಗ್ತಾರೆ, ಯಾಕಂದ್ರೆ ಅವ್ರಿಗೂ ಕೂಡ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಸ್ಪೆಷಲೈಸೇಷನ್ ಇರೋದಿಲ್ಲ. ಅಂಡ್ ಇಫ್ ದೇ ಆರ್ಂಟ್ ಸ್ಪೆಷಲೈಸ್ ಇನ್ ದಟ್ ಪರ್ಟಿಕ್ಯುಲರ್ ಸೆಕ್ಷನ್ they obviously can't make justice to what the domain requires ಅಲ್ವಾ. ಸೊ ಈ ಪ್ರಾಬ್ಲಮ್ಸ್ ಇಂದ ನಾವು ಲೈಕ್ ಈ ಸ್ಪೆಷಲೈಸೇಷನ್ಸ್ ನ ಆದಷ್ಟು ಪ್ರಿಫರ್ ಮಾಡಕ್ ಹೋಗಲ್ಲ ಅಷ್ಟೇನೆ. ಅಗೇನ್ ಐ ವಿಲ್ ಬಿ ವೆರಿ ಕ್ಲಿಯರ್ ವಿತ್ ಯು. AI ಇರ್ಬೋದು, ML ಇರ್ಬೋದು ಅಥವಾ ಡೇಟಾ ಸೈನ್ಸ್ ಇರ್ಬೋದು, ಇದೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಹೈ ಪೇಯಿಂಗ್ ಜಾಬ್ಸ್ ಇಲ್ಲಿ ತುಂಬಾನೇ ಡಿಮ್ಯಾಂಡ್ ಅಲ್ಲಿ ಇದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ನಾರ್ಮಲ್ ಕಾಲೇಜಸ್ ಅಲ್ಲಿ ಅದಕ್ಕೆ ಬೇಕಾಗಿರುವಂತ ನಮಗೆ ಟ್ರೈನಿಂಗ್ ಸಿಗ್ತಿಲ್ಲ ಅಷ್ಟೇನೆ. ಆಲ್ರೆಡಿ ನಾವು CS ಅಲ್ಲಿ ಒಂದು ಪಾರ್ಟ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಓದ್ತಿದೀವಿ ಅಂತ ಅಂದ್ರೆ ನಾವು ಅದರಲ್ಲಿ ತುಂಬಾನೇ ಚೆನ್ನಾಗಿ ಓದೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಅಂಡ್ ಇಫ್ ಯು ಆರ್ ರಿಯಲಿ ಸೀರಿಯಸ್ ದಟ್ ನಾನು AIML ತರ ಫೀಲ್ಡ್ ನ ಎಂಟರ್ ಆಗಿ ಆದಷ್ಟು 4 years ಎಫರ್ಟ್ ಹಾಕಿ ಒಂದು ಟಾಪ್ ಟೆಕ್ ಕಂಪನಿಯಲ್ಲಿ ನಾನು ಪ್ಲೇಸ್ ಆಗ್ತೀನಿ ಅನ್ನೋ ಮೆಂಟಾಲಿಟಿ ನಿಮ್ಗೆ ಇತ್ತು ಅಂತ ಅಂದ್ರೆ ಇದಕ್ಕೊಂದು ಸೊಲ್ಯೂಷನ್ ಸಹ ತಂದಿದ್ದೀನಿ. ಸ್ಕೇಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅನ್ನೋ ಇದೊಂದು ಟೆಕ್ ಸ್ಕೂಲ್ 2025 ಅಲ್ಲಿ ನನ್ನ ಪ್ರಕಾರ ಕಂಪ್ಯೂಟರ್ ಸೈನ್ಸ್ ಮತ್ತೆ AI ನ ಪರ್ಸ್ಯೂ ಮಾಡಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಮೈಕ್ರೋಸಾಫ್ಟ್, ಗೂಗಲ್, ಅಮೆಜಾನ್ ಈ ತರ ಟಾಪ್ ಕಂಪನೀಸ್ ಅಲ್ಲಿ ವರ್ಕ್ ಮಾಡಿರುವಂತಹ 100+ ಲೀಡರ್ಸ್ ಸೇರಿ ನಮ್ಮ ಬೆಂಗಳೂರಲ್ಲೇ ಇನ್ಸ್ಟಿಟ್ಯೂಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇನ್ಸ್ಟಿಟ್ಯೂಟ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಬಟ್ ರೀಸೆಂಟ್ ಆಗಿ ಸ್ಕೇಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಕಡೆಯಿಂದ ಪ್ರಸನ್ನ ಶಂಕರ್ ಸ್ಕಾಲರ್ಶಿಪ್ ಅಂತ ಲಾಂಚ್ ಮಾಡಿದ್ದಾರೆ. ಇಲ್ಲಿ ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಗೆ ಸೀಟ್ ಸಿಗ್ಲಿ ಅಂತ ಹೇಳಿ ನಿಮ್ಮ JEE ಸ್ಕೋರ್ ಇರ್ಬೋದು ಅಥವಾ ಬಿಟ್-ಸ್ಯಾಟ್ ಸ್ಕೋರ್ ಇರ್ಬೋದು ಅಥವಾ SAT ಸ್ಕೋರ್ ಇರ್ಬೋದು, ಈ ತರ ಎಂಟ್ರೆನ್ಸ್ ಎಕ್ಸಾಮ್ ನಿಮ್ ಸ್ಕೋರ್ ಮೇಲೆ ನಿಮಗೆ ಸ್ಕಾಲರ್ಶಿಪ್ ನ ಅಲೋಕೇಟ್ ಮಾಡ್ತಾರೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಈ ಎಕ್ಸಾಮ್ ಗಳಲ್ಲಿ ನೀವು ಆ ಪರ್ಟಿಕ್ಯುಲರ್ ರ್ಯಾಂಕ್ ರೇಂಜ್ ಒಳಗಡೆ ಇದ್ರೆ ನೀವು ಕೂಡ ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಆಗ್ತೀರಾ. ಸೊ ಈ ಆಪರ್ಚುನಿಟಿನ ಮಿಸ್ ಅಂತೂ ಮಾಡ್ಕೊಳಕ್ ಹೋಗ್ಬೇಡಿ. SSC ಅಲ್ಲಿ 4 year UG ಪ್ರೋಗ್ರಾಮ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ AI ನ ಆಫರ್ ಮಾಡ್ತಿದ್ದಾರೆ. ಇವ್ರ ಕರಿಕ್ಯುಲಮ್ ಅಲ್ಲೇನೆ ಗೂಗಲ್ ಮತ್ತೆ ಅಮೆಜಾನ್ ಇಂಜಿನಿಯರ್ಸ್ ಇಂದ ಗೈಡೆನ್ಸ್ ಕೊಡಿಸಿ 50+ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿಸ್ತಾರಂತೆ, ವಿಚ್ ಇಸ್ ರಿಯಲಿ ಗುಡ್. ಅಂಡ್ ಇವ್ರ ಕರಿಕ್ಯುಲಮ್ ಬಗ್ಗೆ ನೋಡ್ತಿದ್ದೆ ತುಂಬಾನೇ ಇಂಪ್ರೆಸಿವ್ ಆಗಿದೆ ಆಯ್ತಾ. ಫಸ್ಟ್ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಏನೇನ್ ಫಂಡಮೆಂಟಲ್ಸ್ ಬೇಕು, ಕಂಪ್ಯೂಟರ್ ಫಂಡಮೆಂಟಲ್ಸ್ ಇರ್ಬೋದು ಅಥವಾ ಡೇಟಾ ಸ್ಟ್ರಕ್ಚರ್ಸ್ ಇರ್ಬೋದು, ಈ ತರ ಒಂದು ಸ್ಟ್ರಾಂಗ್ ಫೌಂಡೇಶನ್ ನ ಸೆಟ್ ಮಾಡ್ಕೊಂತಾರೆ. ಅಂಡ್ ಥರ್ಡ್ ಇಯರ್ ಅಲ್ಲಿ AIML, ಡೇಟಾ ಸೈನ್ಸ್ ಈ ತರ ಹೈ ಡಿಮ್ಯಾಂಡ್ ಸ್ಕಿಲ್ಸ್ ಏನಿದೆ ಇದ್ರ ಬಗ್ಗೆ ಎಂಫಸಿಸ್ ಕೊಡ್ತಾರೆ. ಅಂಡ್ ಗೆಸ್ ವಾಟ್, ಫೋರ್ತ್ ಇಯರ್ ಅಲ್ಲಿ 1 year ಇಂಡಸ್ಟ್ರಿ ಇಮರ್ಷನ್ ಪ್ರೋಗ್ರಾಮ್ ಕೆಳಗಡೆ ನೀವು ನಿಮ್ಮ ಪ್ರಾಜೆಕ್ಟ್ಸ್ ಇರ್ಬೋದು ಅಥವಾ ನಿಮ್ ಸ್ಟಾರ್ಟ್ಅಪ್ಸ್ ಇರ್ಬೋದು ಅದ್ರ ಮೇಲೆ ನೀವು ವರ್ಕ್ ಮಾಡಬಹುದಾಗಿರುತ್ತೆ. ಅಂಡ್ ಇಲ್ಲಿನ ಫ್ಯಾಕಲ್ಟಿ ಆಲ್ರೆಡಿ ಗೂಗಲ್, ಅಮೆಜಾನ್ ಮತ್ತೆ ಊಬರ್ ಈ ತರ ಕಂಪನೀಸ್ ಅಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ನ ಬಿಲ್ಡ್ ಮಾಡಿರೋರು ಆಗಿರ್ತಾರೆ. ಸೊ ಕ್ಲಾಸ್ ರೂಮ್ ಅಲ್ಲಿ ನಿಮಗೆ ಎಂತ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲೇಸ್ಮೆಂಟ್ಸ್ ಬಗ್ಗೆ ನೋಡೋಣ. ಅದೇ ಅಲ್ವಾ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ಲೈಕ್ ಒಂದ್ ಕಾಲೇಜಸ್ ಅಲ್ಲಿ 10 ಕಂಪನೀಸ್ ಪಾರ್ಟ್ನರ್ ಆಗಿರೋದು ಅಥವಾ 10 ಕಂಪನೀಸ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಂತ ಬರೋದೇ ಹೆಚ್ಚಾಗಿರುತ್ತೆ. ಅಂತದ್ರಲ್ಲಿ ಈ ಇನ್ಸ್ಟಿಟ್ಯೂಟ್ ಅಲ್ಲಿ 1200+ ಕಂಪನೀಸ್ ಪಾರ್ಟ್ನರ್ ಆಗಿರುತ್ತೆ. ಇಲ್ಲಿ ಎಂಟರ್ಪ್ರಿನರ್ಶಿಪ್ ಸಪೋರ್ಟ್ ಕೂಡ ಟಾಪ್ ನಾಚ್ ಇದೆ. ಆಲ್ರೆಡಿ 10+ ಸ್ಟೂಡೆಂಟ್ ರನ್ ಸ್ಟಾರ್ಟ್ಅಪ್ಸ್ ನ ಇಲ್ಲಿ ಇನ್ಕ್ಯುಬೇಟ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿನ ಸ್ಟೂಡೆಂಟ್ಸ್ ಗೆ ಏನಾದ್ರು ಒಂದು ಸ್ಟಾರ್ಟ್ಅಪ್ ಐಡಿಯಾ ಬಂತು ಅಥವಾ ಏನೋ ಒಂದು ಬಿಲ್ಡ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದ್ರೆ ಸಾಕು, ಬಾಕಿ ರಿಸೋರ್ಸಸ್ ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಅಂಡ್ ಇಷ್ಟು ಚೆನ್ನಾಗಿರೋ ಈ ಪ್ರೋಗ್ರಾಮ್ಗೆ ನೀವು ಹಂಗೆ ಸುಮ್ಮನೆ ಜಾಯ್ನ್ ಆಗ್ಬಿಡಲ್ಲ. ಲಾಸ್ಟ್ ಇಯರ್ 12,000+ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿ ಜಸ್ಟ್ 440 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ, ವಿಚ್ ಇಸ್ ಜಸ್ಟ್ 3.7%. ಅಂದ್ರೆ ಯೋಚನೆ ಮಾಡಿ ಕಾಂಪಿಟೇಷನ್ ಎಷ್ಟಿದೆ ಅಂತ. ಅಂಡ್ ಅದರಲ್ಲೂ ಈ 3.7% ಅಲ್ಲಿ ಎಷ್ಟೋ ಜನ ಬಿಟ್ಸ್, ಪಿಲಾನಿ ಅಂತ ಟಾಪ್ ಕಾಲೇಜಸ್ ಸಿಕ್ಕಿದ್ರು ಸ್ಕೇಲರ್ ಸ್ಕೂಲ್ ಆಫ್ ಟೆಕ್ನಾಲಜಿನ ಔಟ್ ಮಾಡಿದ್ದಾರೆ. ಇಟ್ ಟೆಲ್ಸ್ ಹೌ ಗುಡ್ ದ ಇನ್ಸ್ಟಿಟ್ಯೂಟ್ ಇಸ್. ಅಂಡ್ ಈ ಸಲ ಅಪ್ಲಿಕೇಶನ್ಸ್ 240% ಇನ್ಕ್ರೀಸ್ ಆಗಿದೆ. ಕಾಂಪಿಟೇಷನ್ ತುಂಬಾನೇ ಜಾಸ್ತಿ ಇದೆ. ನೀವು ಈ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕಂದ್ರೆ ಮಾಡ್ಬೇಕಾಗಿರೋದು ಇಷ್ಟೇ. ಲೈಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದರಿಂದ NCET ಎಕ್ಸಾಮಿನೇಷನ್ ಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಎಕ್ಸಾಮ್ JEE ಮತ್ತೆ KCET ತರ ಮತ್ತೆ ಅದೇ ಟಫ್ ಕ್ವಶನ್ಸ್ ಎಲ್ಲ ಇರೋದಿಲ್ಲ. ಮ್ಯಾಥ್ ಮತ್ತೆ ಲಾಜಿಕಲ್ ರೀಸನಿಂಗ್ ಮೇಲೆ ಒಂದು 2 hour ನಾರ್ಮಲ್ ಟೆಸ್ಟ್ ಇರುತ್ತೆ. ಅಂಡ್ ಅದು ಕ್ಲಿಯರ್ ಆದ್ಮೇಲೆ ನಾರ್ಮಲ್ ಪ್ಲೇಸ್ಮೆಂಟ್ಸ್ ತರನೇ ಒಂದು 2 rounds ಆಫ್ ಇಂಟರ್ವ್ಯೂಸ್ ಇರುತ್ತೆ. ಅದಾದ ತಕ್ಷಣ ನೀವು ಅಡ್ಮಿಷನ್ ತಗೋಬಹುದಾಗಿರುತ್ತೆ. ಪ್ರಿಪರೇಷನ್ ಗೆ ರಿಸೋರ್ಸಸ್ ಅಂತೂ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ, ಚೆಕ್ಔಟ್ ಮಾಡಿ. SST ಗೆ ಜಾಯ್ನ್ ಆಗೋದು ತುಂಬಾ ಕಷ್ಟ ಇದೆ ಹೌದು, ಬಟ್ ನೀವು ಟ್ರೈಯೇ ಮಾಡ್ಲಿಲ್ಲ ಅಂದ್ರೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಂಗ ಆಗುತ್ತೆ ಅಲ್ವಾ. ಯಾರಿಗ್ ಗೊತ್ತು, ನೀವು ಸೆಲೆಕ್ಟ್ ಆಗೋದ್ರ ಜೊತೆಗೆ ಸ್ಕಾಲರ್ಶಿಪ್ಸ್ ನ ಕೂಡ ಗೆಲ್ಬಹುದು. ಬಟ್
ಅಗೇನ್ ಈ ಸ್ಕಾಲರ್ಶಿಪ್ ಗೂ ಸೀಟ್ಸ್ ತುಂಬಾ ಲಿಮಿಟೆಡ್ ಇದೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಇರೋದ್ರಿಂದ ನೀವು ಆದಷ್ಟು ಬೇಗ ಅಪ್ಲೈ ಮಾಡಿದ್ರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ನೀವೇನಾದ್ರೂ ಟೆಸ್ಟ್ ತಗೊಂಡು ಸೆಲೆಕ್ಟ್ ಆದ್ರಿ ಅನ್ಕೊಳ್ಳಿ, ನಿಮ್ ಟೆಕ್ ಕರಿಯರ್ ಆಲ್ಮೋಸ್ಟ್ ಸೆಟ್ ಆದಂಗೆನೆ. ಸೊ ಇನ್ಯಾಕ್ ವೇಟ್ ಮಾಡ್ತಾ ಇದ್ದೀರಾ? ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ಇವತ್ತೇ ಆ ಎನ್ಸೆಟ್ ಎಕ್ಸಾಮಿನೇಷನ್ ಗೆ ರಿಜಿಸ್ಟರ್ ಆಗಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ತರ ರೈಟ್ ಪ್ಲೇಸ್ ಅಲ್ಲಿ ಇಂಟ್ರೆಸ್ಟ್ ಇರುವಂತಹ ಸ್ಟೂಡೆಂಟ್ಸ್ ಎಐ ನ ಕಲ್ತ್ಕೊಂಡ್ರೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಆದಷ್ಟು ಬೇಗ ಸಾಲ್ವ್ ಮಾಡ್ತಾರೆ, ವಿಚ್ ಇಸ್ ದ ಬೇಸಿಕ್ ಥಿಂಗ್ ವಿಚ್ ಇಂಜಿನಿಯರ್ಸ್ ಆರ್ ಸಪೋಸ್ ಟು ಡೂ ಅಲ್ವಾ. ಸೊ ಒಂದ್ಸಲ ಇದ್ರ ಬಗ್ಗೆ ಯೋಚನೆ ಮಾಡಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಬಾಯ್.